ಇದು ತನ್ಮಯ ಕಶ್ಯಪ್. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ತನ್ಮಯ ಕಶ್ಯಪ್. ವೀಕ್ಷಕರೇ, ಈ ವಾರ 2 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಪುಟ 109 ಮತ್ತು ಸುರ್ಸುರ್ ಬತ್ತಿ ಅನ್ನೋ ಸಿನಿಮಾಗಳು. ಈ 2 ಸಿನಿಮಾದಲ್ಲಿ ನಾಯಕ ನಟಿಯಾಗಿ ಅಭಿನಯಿಸಿರೋರು ಇವತ್ತು ನಮ್ಮ ಕಾರ್ಯಕ್ರಮದ ಗೆಸ್ಟ್. ಬನ್ನಿ ಅವರನ್ನ ಮಾತಾಡ್ಸೋಣ. ವೈಷ್ಣವಿ ಚಂದ್ರ ಮೆನನ್. ನಮಸ್ತೆ ವೈಷ್ಣವಿ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಿದ್ದೆ ಬರ್ತಾ ಇದೆ ಆದ್ರೆ. ಹೌ ಆರ್ ಯು? ಐ ಆಮ್ ಗುಡ್ ಅಂಡ್ ಐ ಆಮ್ ಫುಲ್ಲಿ ವೈಡ್ ಅವೇಕ್. ಐ ಆಮ್ ನಾಟ್ ಸ್ಲೀಪಿ ಬಿಕಾಸ್ ಆಫ್ ದ ಶೋ. ಹಾ, ನಿದ್ದೆ ಮಾಡಿಲ್ಲ ತುಂಬಾ ದಿನದಿಂದ, ಅದಕ್ಕೆ ನಿದ್ದೆ ಬರ್ತಿದೆ. ಜಸ್ಟ್ ಟು ಕ್ಲಾರಿಫೈ ಇಟ್. ವೈಷ್ಣವಿ ಅವರೇ, ಇದೇ ವಾರ ಅಂದ್ರೆ ಒಂದೇ ದಿನ ನಿಮ್ಮ 2 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಹೇಗೆ ಅನಿಸ್ತಾ ಇದೆ ನಿಮ್ಗೆ? ಈ ಇಂಡಸ್ಟ್ರಿಗೆ ಇನಿಷಿಯಲಿ ಬಂದಾಗ ಎನಿ ಆಕ್ಟರ್ ಆರ್ ಆಕ್ಟ್ರೆಸ್ ಆರ್ಟಿಸ್ಟ್ ಇದನ್ನ ನೋಡ್ತಿದ್ರೆ ದೇ ರಿಲೇಟ್. ಎಷ್ಟು ಸಿನಿಮಾ ಮಾಡಿದ್ಯಮ್ಮ ಅಂತ ಅಂತಾರೆ. ಇಲ್ಲ ಸರ್, ಫ್ರೆಶರ್, ನಾನು ನ್ಯೂ ಕಮರ್ ಅಂತ ಅಂತೀನಿ. ನೆಕ್ಸ್ಟ್ ಒಂದ್ 2-3 ಸಿನಿಮಾ ಆದ್ಮೇಲೆ ಎಷ್ಟು ಪಿಕ್ಚರ್ ರಿಲೀಸ್ ಆಗಿದ್ಯಮ್ಮ ಅಂತ ಅಂತಾರೆ. ಸರ್ ಯಾವ್ದು ಆಗಿಲ್ಲ ಸರ್, ಇವಾಗ ಫಿಲ್ಮ್ಸ್ ಶೂಟ್ ಮಾಡ್ತೀನಿ ಅಷ್ಟೇ. ರಿಲೀಸ್ ಆದ್ಮೇಲೆ ಎಷ್ಟು ಮೂವಿ ರಿಲೀಸ್ ಆಗಿದ್ಯಮ್ಮ ಅಂತ ತಿರ್ಗಾ ಕೇಳ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಟು ಸೇ ದಟ್ ಒಂದೇ ದಿನ ನನಗೆ 2 ಫಿಲ್ಮ್ ರಿಲೀಸ್ ಆಗ್ತಿದೆ ಹೇಳ್ಕೊಳಕ್ ಆಗ್ತದೆ ಎಷ್ಟು ಖುಷಿ. ಇಟ್ಸ್ ಅ ಬ್ಲಿಸ್ಫುಲ್ ಫೀಲಿಂಗ್ ಅಂತ ಅನ್ಬೋದು. ಸೊ ಶುದ್ಧ ಕನ್ನಡ ಹೇಳ್ಬೇಕಂದ್ರೆ ಆನಂದ ಭಾಷ್ಪ ಬರ್ತಾ ಇದೆ, ಅಷ್ಟು ಒಳ್ಳೆ ಫೀಲಿಂಗ್ ಅಂತ ಅನ್ಬೋದು. ವೆರಿ ನೈಸ್, ಕಂಗ್ರ್ಯಾಚುಲೇಷನ್ಸ್ ನಿಮ್ಗೆ 2 ಸಿನಿಮಾ ರಿಲೀಸ್ ಆಗ್ತಿರೋದಕ್ಕೆ. ಓಕೆ, ನೀವು ಈ 2 ಸಿನಿಮಾನು ಒಟ್ಟಿಗೆ ಶೂಟ್ ಮಾಡಿದ್ರ? ಡೇಟ್ಸ್ ಕ್ಲಾಶಸ್ ಆಯ್ತಾ ಅಥವಾ ಏನೇನ್ ಚಾಲೆಂಜಸ್ ಫೇಸ್ ಮಾಡಿದ್ರಿ? ಆಕ್ಚುಲಿ ಸುರ್ಸುರ್ ಬತ್ತಿ ನಾನು ಶೂಟ್ ಮಾಡಿದ್ದು ಆಲ್ಮೋಸ್ಟ್ 1.5-2 years ಆಗೋಗಿತ್ತು ಶೂಟ್ ಮಾಡಿ. ರಿಲೀಸ್ ಸ್ವಲ್ಪ ಡಿಲೇ ಆಗಿತ್ತು. ಬಟ್ ಪುಟ 109 ಅರೌಂಡ್ 5-6 months ಆಗಿದೆ ಶೂಟ್ ಆಗಿ. ಸೊ ಇವಾಗ ಮೈಲ್ಸ್ ಅಪಾರ್ಟ್. ಓಕೆ, ಇನ್ಫ್ಯಾಕ್ಟ್ ಸುರ್ಸುರ್ ಬತ್ತಿ ತಗೊಂಡಾಗ ಅದಕ್ಕೆ ಡೇಟ್ ಕ್ಲಾಶ್ ಆಗಿತ್ತು ಪಾದರಸದ ಜೊತೆ. ದಟ್ ರಿಲೀಸ್ ಲಾಸ್ಟ್ ಮಂತ್, ಸಂಚಾರಿ ವಿಜಯ್ ಸರ್ ಮೂವಿ. ಓಕೆ, ಸೊ ಅವಾಗ ಸ್ವಲ್ಪ ಕ್ಲಾಶ್ ಅಂತ ಅಲ್ಲ, ಯೂಶಲಿ ನಾವು ಬಿಫೋರ್ ಹ್ಯಾಂಡ್ ಈ ತರ ಡೇಟ್ಸ್ ಇಲ್ಲ ಅಂತ ಅಂದ್ರೆ ವಿ ಮ್ಯಾನೇಜ್ ಅಂಡ್ ಗೋ. ಸೊ ಮ್ಯೂಚುವಲ್ ಬೆನಿಫಿಷಿಯಲ್ ತರ ವಿ ಮ್ಯಾನೇಜ್ ಅಂಡ್ ಗೋ. ಸೊ ಡೇಟ್ ಕ್ಲಾಶ್ ಏನಾಗಿಲ್ಲ. ಸೊ ಇವಾಗ ಆಕ್ಚುಲಿ ಡೇಟ್ ಕ್ಲಾಶ್ ಆಗ್ತಾ ಇದೆ ಪ್ರಮೋಷನ್ಸ್ಗೆ. ಸೊ ನಾನು ರಬ್ಬರ್ ಬ್ಯಾಂಡ್ ತರ ಹಿಡಿದು 2 ಕಡೆಯಿಂದ ಎಳಿತಾ ಇದ್ದಾರೆ. ಸೊ ಇಟ್ಸ್ ಗೆಟಿಂಗ್ ಅ ಲಿಟಲ್ ಡಿಫಿಕಲ್ಟ್, ಬಟ್ ಯಾ. ಓಕೆ, ಸೊ ಈ 3 ಸಿನಿಮಾ, ಐ ಮೀನ್ ಮಾಡಿರೋ ಸಿನಿಮಾಗಳಲ್ಲೆಲ್ಲ ಯಾವ ಪಾತ್ರ ನಿಮಗೆ ತುಂಬಾ ಇಷ್ಟ ಆಯ್ತು, ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ತಂದ್ಕೊಟ್ಟಂತಹ ಪಾತ್ರ? ಅದು ಇಟ್ಸ್ ಆಕ್ಚುಲಿ ಮೈ ನೆಕ್ಸ್ಟ್ ರಿಲೀಸ್. ಅದನ್ನು ರಿಲೀಸ್ ಆಗಿಲ್ಲ. ಅರಬ್ಬಿ ಕಡಲ ತೀರದಲ್ಲಿ ಅಂತ ಹೆಸರು. ಹಳೆ ಡೈರೆಕ್ಟರ್ ಇದಾರಲ್ಲ ವಿ ಉಮಾಕಾಂತ್ ಸರ್, ಅವರು ಮಿಸ್ಟರ್ ಪುಟ್ಸ್ವಾಮಿ, ಅನುರಾಗ ಸಂಗಮ ಹತ್ರ ತುಂಬಾ ದೊಡ್ಡ ದೊಡ್ಡ ಹಿಟ್ ಮೂವಿ ಕೊಟ್ಟಿದ್ದಾರೆ ಕನ್ನಡ ಚಿತ್ರರಂಗಕ್ಕೆ. ತೆಲುಗುಲು ಒಂದಷ್ಟು ವರ್ಕ್ ಮಾಡಿದ್ದಾರೆ. ಸೊ ಅವರ ಒಂದು ಡೈರೆಕ್ಟೋರಿಯಲ್ ಕಮ್ ಬ್ಯಾಕ್. ಅವ್ರು 5 years ಇಂದ ಫಿಲ್ಮ್ ಮಾಡಿಲ್ಲ. ರೀಸೆಂಟ್ ಆಗಿ ಒಂದು ಹೀರೋಯಿನ್ ಓರಿಯೆಂಟೆಡ್ ಸ್ಕ್ರಿಪ್ಟ್ ಮಾಡಿದ್ರು, ಆಫರ್ ಮಾಡಿದ್ರು. ಅಂಡ್ ಐ ಟುಕ್ ಇಟ್ ಅಪ್. ಅಂಡ್ ಮೋಸ್ಟ್ ಚಾಲೆಂಜಿಂಗ್ ರೋಲ್. ಅದ್ರಲ್ಲಿ ನಂಗೆ ತುಂಬಾ ಶೇಡ್ಸ್ ಬರುತ್ತೆ. ಅಂಡ್ ಇವಾಗ ಒಬ್ಬ ಸ್ಕ್ರೀನ್ ಅಲ್ಲಿ ನೋಡ್ಕೊಳ್ಳುವಾಗ ಮೇಕಪ್ ಹಾಕ್ಬಿಟ್ಟು ಡಾರ್ಕ್ ಸರ್ಕಲ್ಸ್, ಪಿಂಪಲ್ಸ್ ಎಲ್ಲ ಕವರ್ ಮಾಡ್ಕೊತೀವಿ. ಸೊ ಆ ಮೂವಿ ಮೋಸ್ಟ್ ಆಫ್ ದ ಮೂವಿ ಮೇಕಪ್ ಇಲ್ಲ, ತುಂಬಾ ಡಿಮ್ ಆಗಿದೆ. ಸೊ ಕ್ಯಾರೆಕ್ಟರ್ ಹಂಗೆ ಪಾತ್ರನೇ ಬರೋದು ಎಕ್ಸ್ಟ್ರೀಮ್ಲಿ ಪರ್ಫಾರ್ಮೆನ್ಸ್ ಇದೆ. ಸೊ ಅದು ನನ್ನ ಫೇವ್ರೆಟ್ ಪಾತ್ರ ಅಂತ. ಓಕೆ, ಮತ್ತೆ ನೀವು ಆಕ್ಟ್ ಮಾಡಿದಂತಹ ನಾಯಕ ನಟರು ಇರ್ಬೋದು? ಸಂಚಾರಿ ವಿಜಯ್ ಸರ್ ಡೆಫಿನೆಟ್ಲಿ, ಬಿಕಾಸ್ ಅವ್ರು ನನ್ನ ಫಸ್ಟ್ ಕೋ ಸ್ಟಾರು. ಪಾದರಸ ಸೈನ್ ಮಾಡಿದ್ ಫಸ್ಟ್, ಬಟ್ ರಿಲೀಸ್ ಆಗಿದ್ದು 3ನೇ ಮೂವಿ ನನಗೆ. ಸೊ ಐ ಗೆಸ್ ಸಂಚಾರಿ ವಿಜಯ್ ಇಸ್ ಮೈ ಫೇವ್ರೆಟ್ ಕೋ ಸ್ಟಾರ್. ಯಾಕಂದ್ರೆ ನಾನು ಇನಿಷಿಯಲಿ ಬಂದಾಗ ಇಂಡಸ್ಟ್ರಿಗೆ ನಂಗೆ ಆಕ್ಟಿಂಗ್ ಟ್ರೈನಿಂಗ್ ಏನೂ ತಗೊಂಡಿಲ್ಲ ಲೈಫಲ್ಲಿ. ಸೊ ಬಂದು ಒಂದು ಕ್ಯಾಮ್ರಾನ್ ಫೇಸ್ ಮಾಡುವಾಗ ಆಕ್ಟಿಂಗ್ ಮಾಡೋದು ಒಂದು, ಬಟ್ ಕ್ಯಾಮ್ರಾ ಪ್ರೆಸೆನ್ಸ್ ಇಸ್ ಸಮಥಿಂಗ್ ಎಲ್ಸ್. ಲೈಟ್ ಹೆಂಗ್ ತಗೊಳ್ಳೋದು, ಫೇವರ್ ಹೆಂಗ್ ಮಾಡ್ಕೊಳ್ಳೋದು, ಯಾವ ಕಡೆ ತಿರುಗಿದಾಗ ಯಾವ ಕಡೆ ಮಾತಾಡೋದು. ಇವಾಗ ನಾನು ನೀವು ಕುತ್ಕೊಂಡು ಹಿಂಗ್ ಮಾತಾಡ್ತಿದ್ದೀವಿ, ಮೂವಿ ರಂಗಲ್ಲ, ಹಿಂಗಿಂಗ್ ಕುತ್ಕೊಂಡು ಹಿಂಗಿಂಗ್ ಮಾತಾಡ್ತಿರ್ತೀವಿ ಬಿಕಾಸ್ ಕ್ಯಾಮ್ರಾಗ್ ಫೇವರ್ ಇರ್ಬೇಕು. ಆ ಥರ ಚಿಕ್ಕ ಚಿಕ್ಕ ನ್ಯೂಆನ್ಸಸ್ ಎಲ್ಲ ನಂಗೆ ಸಂಚಾರಿ ವಿಜಯ್ ಸರ ಹೇಳ್ಕೊಟ್ಟಿರೋದು. ಸೊ ಡೆಫಿನೆಟ್ಲಿ ಅವ್ರು ನಾನು ಯಾವತ್ತು ಫಸ್ಟ್ ಡೇ ಟು ನೌ ಹಿ ಇಸ್ ಮೈ ಮೆಂಟರ್ ಅಂತ ಅನ್ಕೋತೀನಿ. ಸೊ ಹಿ ಇಸ್ ಮೈ ಫೇವ್ರೆಟ್ ಕೋ ಸ್ಟಾರ್ ಅಂಡ್ ವಿಲ್ ಆಲ್ವೇಸ್ ರಿಮೇನ್ ಮೈ ಫೇವ್ರೆಟ್ ಕೋ ಸ್ಟಾರ್. ಓಕೆ, ವೆರಿ ನೈಸ್. ಇವಾಗ ನೀವು ಮಾತಾಡ್ತಾ ಹೇಳಿದ್ರಿ ಹೀರೋಯಿನ್ ಓರಿಯೆಂಟೆಡ್ ಸಬ್ಜೆಕ್ಟ್ಸ್ ಅಂತ. ಸೊ ಈಗ ಬರ್ತಾ ಇರೋ ಸಿನಿಮಾಗಳಲ್ಲಿ ಹೀರೋಯಿನ್ ಅಂದ್ರೆ ಯೂಶಲಿ ಒಂದು ಸ್ಟಾರ್ ಮೂವಿಯಲ್ಲಿ ಜಸ್ಟ್ ಒಂದು ಸಾಂಗಿಗೆ ಬಂದು ಹೋಗ್ತಾರೆ, 1-2 ಸೀನಿಗೆ ಬಂದು ಹೋಗ್ತಾರೆ, ಹೀರೋಯಿನ್ ಅಂತ ಇರಬೇಕು, ಸೊ ಇಟ್ಕೋತಾರೆ. ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಓಕೆ, ಫ್ರಾಂಕ್ಲಿ ಸ್ಪೀಕಿಂಗ್ ಕೆಲವು ಮೂವಿ ಇದಾವೆ. ಫಾರ್ ಎಕ್ಸಾಂಪಲ್ ಪುಟ 109 ತಗೊಳ್ಳಿ. ನನಗೆ ಸ್ಕ್ರೀನ್ ಸ್ಪೇಸ್ ಕಮ್ಮಿ ಇದೆ ಅದರಲ್ಲಿ, ಟು ಬಿ ವೆರಿ ಆನೆಸ್ಟ್. ಬಟ್ ನಾನಿಲ್ಲ ಅಂದ್ರೆ ಮೂವಿ ಇಲ್ಲ. ಮೈ ಕ್ಯಾರೆಕ್ಟರ್ ಇಸ್ ದಟ್ ಇಂಪಾರ್ಟೆಂಟ್. ಸೊ ಹೀರೋಯಿನ್ ಅಂತ ಅಂದ್ರೆ ನಾಟ್ ನೆಸೆಸರಿಲಿ ಸ್ಕ್ರೀನ್ ಸ್ಪೇಸ್ ಜಾಸ್ತಿ ಇರಬೇಕು. ಸಮ್ ಕ್ಯಾರೆಕ್ಟರ್ಸ್ ಬಿಂಬೋ ಅಂತ ಅಂತಾರೆ, ದೇ ಆರ್ ಸ್ಟುಪಿಡ್, ದೇ ಹ್ಯಾವ್ ನೋ ವ್ಯಾಲ್ಯೂ. ಅಥವಾ ಬೇಚಾರಿ ಅಬ್ಲನಾರಿ ಅಂತ ಅಂತಾರಲ್ಲ, ಓಡ್ ಬಂದ್ ಹೀರೋ 200 ಗುಂಡಗಳನ್ನ ಹೊಡೆದಿ ಕಾಪಾಡಿ ಎತ್ಕೊಂಡು ಹೋಗ್ಬೇಕು ಅಂತ ಕ್ಯಾರೆಕ್ಟರ್ಸ್ ಕಂಡ್ರೆ ಐ ಡಿಸ್ಪೈಸ್. ಆಗಲ್ಲ ಅಂತ ಕ್ಯಾರೆಕ್ಟರ್ಸ್. ಸಿಂಪ್ಲಿ ಬಿಕಾಸ್ ಒಂದು ಕ್ಯಾರೆಕ್ಟರ್ ಪೋರ್ಟ್ರೇ ಮಾಡ್ಬೇಕಂದ್ರೆ ನನ್ನ ಕ್ಯಾರೆಕ್ಟರ್ ರೆಸ್ಪೆಕ್ಟ್ ಮಾಡಬೇಕು ಆಸ್ ಎ ಹ್ಯೂಮನ್ ಬೀಯಿಂಗ್. ಇವಾಗ ನಿಮ್ ಕ್ಯಾರೆಕ್ಟರ್ ತಿಳ್ಕೊಂಡು ಐ ವಿಲ್ ಬಿ ಏಬಲ್ ಟು ರೆಸ್ಪೆಕ್ಟ್ ಯು. ಇವಾಗ ಆನೆಸ್ಟ್ಲಿ ನೀವು ಒಂದು ಸ್ಟುಪಿಡ್ ಗರ್ಲ್ ತರ ಆಡ್ಬಿಟ್ಟು ಚಿಕ್ಕ ಚಿಕ್ಕ ಮಗು ತರ ಆಡಿದ್ರೆ ಐ ವೋಂಟ್ ಬಿ ಏಬಲ್ ಟು ರೆಸ್ಪೆಕ್ಟ್ ಯು. ಅದೇ ತರ
ನಾನು ಒಂದು ಕ್ಯಾರೆಕ್ಟರ್ ರೆಸ್ಪೆಕ್ಟ್ ಮಾಡಿಲ್ಲ ಅಂದರೆ ಆ ಕ್ಯಾರೆಕ್ಟರ್ ಜೀವ ತುಂಬಕ್ಕಾಗಲ್ಲ ನನಗೆ. ಆ್ಯಂಡ್ ವಾಟ್ ಎವರ್ ಇಟ್ ಈಸ್, ಒಂದು ಡೈರೆಕ್ಟ್ರು ಆಸೆಯಿಂದ ಆ ಥರ ಒಂದು ಕ್ಯಾರೆಕ್ಟರ್ ಬಂದಿದ್ದಾರೆ. ಕ್ಯಾರೆಕ್ಟರ್ ತಪ್ಪು ಅಂತ ಅಂತಿಲ್ಲ, ನನಗೆ ಇಷ್ಟ ಆಗಲ್ಲ ಅಂತ ಅದೇ. ಸೊ ಆ ಥರ ಒಂದು ಬರ್ತಿರೋ ಕ್ಯಾರೆಕ್ಟ್ರು ನನಗೆ ಕೊಟ್ಟಾಗ ನಾನು ಅಕಸ್ಮಾತ್ ಫಾರ್ ವಾಟ್ ಎವರ್ ರೀಸನ್ ತೊಗೊಂಡ್ರೆ, ಇಫ್ ಐ ಡೋಂಟ್ ರೆಸ್ಪೆಕ್ಟ್ ದ ಕ್ಯಾರೆಕ್ಟರ್, ನಾನು ಆ ಪಾತ್ರಕ್ಕೆ ಜಸ್ಟಿಸ್ ಮಾಡೋಕ್ಕಾಗಲ್ಲ. ಡೈರೆಕ್ಟರ್ ಇಟ್ಕೊಂಡಿರೋ ಎಕ್ಸ್ಪೆಕ್ಟೇಷನ್ಗೂ ನಾನು ಫುಲ್ಫಿಲ್ ಮಾಡೋಕ್ಕಾಗಲ್ಲ, ಬಿಕಾಸ್ ಇಟ್ಸ್ ಅನ್ಫೇರ್. ಸೊ ಯಾ, ದ್ಯಾಟ್ ವೇ. ಹಾಂ, ಸೊ ಇದು ಹೇಳ್ತಾ ಇಟ್ ಕಮ್ಸ್ ಟು ಮೈ ನೆಕ್ಸ್ಟ್ ಕ್ವೆಶನ್. ನೀವು ಸ್ಕ್ರಿಪ್ಟ್ಸ್ ಯಾವ ಥರ ಚೂಸ್ ಮಾಡ್ತೀರಾ? ವಾವ್, ಓಕೆ. ಸೊ ಸ್ಕ್ರಿಪ್ಟ್ ಚೂಸಿಂಗ್ ಇಸ್ ಅ ವೆರಿ ವೆರಿ ಡಿಫಿಕಲ್ಟ್ ಪ್ರಾಸೆಸ್. ನಾನು ಇಮಿಡಿಯೇಟ್ ಆಗಿ ಪಟ್ ಅಂತ ಯಾವುದು ಒಪ್ಕೊಳ್ಳಲ್ಲ. ಆ್ಯಂಡ್ ನಾನು ಒಬ್ಬಳೇ ಎಲ್ಲ ಸ್ಕ್ರಿಪ್ಟ್ ಚೂಸ್ ಮಾಡೋದು. ಇಟ್ಸ್ ಅ ಫ್ಯಾಮಿಲಿ ಪ್ರಾಸೆಸ್ ನಮಗೆ. My dad, my mom, my sister, my dog also has an opinion in my script choosing, because what does it say when you say it's okay? Okay. I'm just kidding. Obviously my dog can't talk, but ನನಗೆ ಏನಂದ್ರೆ ನನಗೆ ಸ್ಕ್ರಿಪ್ಟ್ ಬಂದಾಗ I'm my hardest critic. So ನನಗೆ ಬಾಹುಬಲಿ ಸ್ಕ್ರಿಪ್ಟ್ ಬಂದಿದ್ರು ನಾನು ಡಬ್ಬಾನೆ ಅಂತ ಅಂತಿದ್ದೆ, because I want to do the best, right? So ಅಂತ ಟೈಮಲ್ಲಿ my mother and father always give me an unbiased opinion. ಸೊ ಇದರಲ್ಲಿ ಅವ್ರಿಗೆ ಏನು ಪಾಸಿಟಿವ್ ನೆಗೆಟಿವ್ ಅಂತ ಅನ್ಸುತ್ತೋ ದೇ ಆಲ್ವೇಸ್ ಟೆಲ್ ಮಿ. ಸೊ ನಾನು ಆ್ಯಸ್ ಅನ್ ಇಂಡಿವಿಜುವಲ್ ಐ ಆಮ್ ನಾಟ್ ಕೇಪಬಲ್ ಆಫ್ ಚೂಸಿಂಗ್ ಮೈ ಓನ್ ಸ್ಕ್ರಿಪ್ಟ್ಸ್ ಅಂತ ಅನ್ಬೋದು. ಯಾಕಂದರೆ ಅವ್ರ ಒಪಿನಿಯನ್ ಮ್ಯಾಟರ್ಸ್ ಅ ಲಾಟ್. ಪ್ಲಸ್ ಐ ಆಮ್ 20 ಆ್ಯಂಡ್ ನಾನು ಇಂಡಸ್ಟ್ರಿಯಲ್ಲಿ 17 when I was 17 years old I joined. So you tell me, 17-year-old girlಗೆ ಎಷ್ಟು ತಿಳುವಳಿಕೆ ಇರುತ್ತೆ ಒಂದು ಸ್ಕ್ರಿಪ್ಟ್ ಚೂಸ್ ಮಾಡೋಕ್ಕೆ, ಅವ್ರು ಟು ನೋ ಅವ್ರ ಕರಿಯರ್ ಪಾತ್ ಹೆಂಗ್ ಗ್ರಾಫ್ಟ್ ಆಗಬೇಕು. So choosing scripts, coming to the topic, as I said, ನನಗೆ performance oriented roles ತುಂಬಾ ಇಷ್ಟ. But at the same time, glamorous roles ಮಾಡದೆ ಇರಕ್ಕಾಗಲ್ಲ for a mainstream heroine ಅಂತನೂ I'm aware. So the other thing is, glamorous ಪಾತ್ರ ಮಾಡೋದು ಈಸಿ ಅಂತ ಅನ್ಕೊಳ್ತಾರೆ ತುಂಬಾ ಜನ, but actually it's very 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 difficult. ಇವಾಗ ಬಾಡಿ ಇಮೇಜ್ ಇಶ್ಯೂಸ್ ಬಂದಾಗ ಮಿರರ್ ಅಲ್ಲಿ ನಾವು ಮುಂದೆ ನಿಂತ್ಕೊಳ್ತೀವಿ, ಅಯ್ಯೋ ನನ್ನ ಮೂಗ್ ಸೊಟ್ಟ, ಅಯ್ಯೋ ನನ್ನ ಹೊಟ್ಟೆ ಜಾಸ್ತಿ, ಅಯ್ಯೋ ನನ್ನ ಬಮ್ ಇಸ್ ಟು ಫ್ಯಾಟ್ ಅಂತ ಅನ್ಕೊಳ್ತೀವಿ. ಬಟ್ ಅದನ್ನೆಲ್ಲ ಮರೆತು ಟು ಡೋನ್ ಅ ಬಿಕಿನಿ ಆರ್ ಎನಿ ಎಕ್ಸ್ಪೋಸಿಂಗ್ ಔಟ್ಫಿಟ್ ಅಂಡ್ ಹೋಗಿ ಆ ಸೆಟ್ಟಲ್ಲಿ 50 ಜನದ ಮುಂದೆ ನಿಂತು ಆ ಕ್ಯಾಮ್ರಾ ಮುಂದೆ ನಿಂತು ಆ್ಯಕ್ಟ್ ಮಾಡೋದು ತುಂಬಾ ಕಷ್ಟ. ಬಿಕಾಸ್ ಅದಕ್ಕೊಂದು ಬೇರೆ ಥರನೇ ಕಾನ್ಫಿಡೆನ್ಸ್ ಬೇಕು ಆ್ಯಂಡ್ ಒಂದು ಡಿಫ್ರೆಂಟ್ ಲೆವೆಲ್ ಆಫ್ ಸೆಲ್ಫ್ ಸ್ಟೆಬಿಲಿಟಿ ಬೇಕು ಅಂತ ಅಂತೀನಿ ಟು ಅ ಲಾರ್ಜ್ ಎಕ್ಸ್ಟೆಂಟ್. ಆ್ಯಂಡ್ ಅನದರ್ ಥಿಂಗ್, a woman and a man when they're alone in the bedroom, they feel very shy, whatever, get intimate. ಅಂತ ಸಂದರ್ಭದಲ್ಲಿ ಗಂಡ ಹೆಂಡತಿಗೆ ಹಂಗೆ ನಾಚಿಕೆ ಆಗುವಾಗ ಯಾವುದೋ ಒಬ್ಬ ಗೊತ್ತಿಲ್ದಿರೋ ಆಕ್ಟರ್ ಜೊತೆ ನೀವು ಒಂದು ರೊಮ್ಯಾಂಟಿಕ್ ಸೀನ್ ಮಾಡಬೇಕು, ಅದು 50 ಜನದ ಮುಂದೆ ಅಂತಂದ್ರೆ ಬಹಳ ಕಷ್ಟ ಅದು. ಸೊ ಗ್ಲಾಮರಸ್ ರೋಲ್ಸ್ಗೆ ಯೂಶಲಿ ಜಾಸ್ತಿ ವ್ಯಾಲ್ಯೂ ಕೊಡಲ್ಲ, ಸುಲಭ ಅಂತ ಅಂದ್ಬಿಡ್ತಾರೆ. ಬಟ್ ಐ ಥಿಂಕ್ ಆಫ್ಟರ್ ಕಾಮಿಡಿ ಇಟ್ಸ್ ದ ಮೋಸ್ಟ್ ಡಿಫಿಕಲ್ಟ್ ರೋಲ್ ಟು ಪೋರ್ಟ್ರೇ. ಸೊ ಡೆಫಿನೆಟ್ಲಿ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ರೋಲ್ಸ್ ಆ್ಯಂಡ್ ಡಿಫಿಕಲ್ಟ್ ರೋಲ್ಸ್ ಐ ಲೈಕ್. ಸೊ ನಾನು ಮಾನಿಟರ್ ನೋಡಿದಾಗ ಇಲ್ಲ ಸರ್ 1 more ಹೋಗೋಣ, ನಾನು ಬೆಟರ್ ಆಗಿ ಮಾಡ್ಬೋದು ಅಂತ ಒಂದು ನನಗೆ ಕಷ್ಟ ಕೊಡೋಂಥದ್ದು. ಗ್ರೇಟ್. ಸೊ ನಿಮ್ಮ ಫ್ಯೂಚರ್ ಪ್ಲಾನ್ಸ್ ಏನು? ಅವ್ರ ಯಾವುದಾದ್ರೂ ಸ್ಕ್ರಿಪ್ಟ್ ಲೈನಲ್ಲಿ ಇದೆಯಾ? ಅದು ಮಾಡಿದ್ಮೇಲೆ ಮುಂದೆ ಏನು ಮಾಡ್ಬೇಕು ಅನ್ಕೊಂಡಿದ್ದೀರಾ? ಐ ಹ್ಯಾವ್ ಟೋಟಲಿ 12 films. ಸೊ 3 have already released. 2 16th ರಿಲೀಸ್ ಆಗ್ತಾ ಇದೆ. ಸೊ 5 films ಆಗುತ್ತೆ. ಅದರ್ ದೆನ್ ದ್ಯಾಟ್ ಐ ಹ್ಯಾವ್ ಅರಬ್ಬಿ ಕಡಲ ತೀರದಲ್ಲಿ ವಿಚ್ ಇಸ್ ರೆಡಿ ಫಾರ್ ರಿಲೀಸ್. ಆ್ಯಂಡ್ ನನ್ನ ಪ್ರಕಾರ ಅದ್ರಲ್ಲಿ ನಾನು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದೀನಿ, ಬಟ್ ದಟ್ ಈಸ್ ಮಯೂರಿ, ಪ್ರಿಯಾಮಣಿ ಮ್ಯಾಮ್ ಆ್ಯಂಡ್ ಕಿಶೋರ್ ಸರ್ಸ್ ಫಿಲ್ಮ್, ಕನ್ನಡನೇ ಅದು. ಆ್ಯಂಡ್ ಅದರ್ ದೆನ್ ದ್ಯಾಟ್ ಅಭಿರಾಮಿಗೆ ಶೂಟ್ ಮಾಡ್ತಾ ಇದ್ದೀನಿ. ಅಭಿರಾಮಿ ಇಸ್ ವಿತ್ ತಿಲಕ್, ನಿರಂಜನ್ ದೇಶಪಾಂಡೆ ಆ್ಯಂಡ್ ಸಾಯಿ ಕುಮಾರ್ ಸರ್. ಆ್ಯಂಡ್ ಅದರ್ ದೆನ್ ದ್ಯಾಟ್ ಶ್ರೀಮಂತಾಗಿ ಶೂಟ್ ಮಾಡ್ತಾ ಇದ್ದೀನಿ. ದಟ್ ಈಸ್ ಹಂಸಲೇಖ ಸರ್ ಮ್ಯೂಸಿಕಲ್. ಹಾಸನ್ ರಮೇಶ್ ಸರ್ ಇಸ್ ದ ಡೈರೆಕ್ಟರ್. ಆ್ಯಂಡ್ ಉದ್ಭವ 2 ಸೈನ್ ಮಾಡಿದ್ದೀನಿ ಇವಾಗ, ಕೂಡ್ಲ ರಾಮಕೃಷ್ಣ ಸರ್. ಸೊ ವಿಜಯ ರಾಘವೇಂದ್ರ, ದಿಗಂತ್, ಅನಂತ್ ನಾಗ್ ಸರ್, ಇಷ್ಟು ಜನ ಇದ್ದಾರೆ. ಸೊ ದಟ್ಸ್ ದ್ಯಾಟ್. ಆ್ಯಂಡ್ ಫರ್ಗೆಟಿಂಗ್ ತಮಿಳಲ್ಲಿ 2 ಇದೆ. ಒಂದು ವಿನ್ಸೆಂಟ್ ಸೆಲ್ವಾ ಅಂತ ಡೈರೆಕ್ಟರ್, ಯೋಗಿ ಬಾಬು ಜೊತೆ. ಇನ್ನೊಂದು ಧನುಷ್ ಫಾದರ್ ಇಸ್ ದ ಡೈರೆಕ್ಟರ್, ಕಸ್ತೂರಿ ರಾಜ. ಮೂವಿ ನೇಮ್ ಇಸ್ ಪಾಂಡಿಮುನಿ ಆ್ಯಂಡ್ ಜಾಕಿ ಶ್ರಾಫ್ ಇಸ್ ಆಲ್ಸೋ. ಸೊ ಇನ್ನೊಂದು ಮಾಡ್ತಿರೋದು ಕರೆಂಟ್ಲಿ ನ್ಯೂರಾನ್ ಅಂತ ಶೂಟ್ ಮಾಡ್ತಾ ಇದ್ದೀನಿ. ಇಟ್ಸ್ ಬೀಯಿಂಗ್ ಡೈರೆಕ್ಟೆಡ್ ಬೈ ವಿಕಾಸ್ ಪುಷ್ಪಗಿರಿ ಆ್ಯಂಡ್ ಇಟ್ಸ್ ಅ ಸೈ-ಫೈ ಥ್ರಿಲ್ಲರ್. ಸೊ ಯಾ, ದಟ್ಸ್ ಮಚ್. ಅಮೇಝಿಂಗ್. ಸೊ ತುಂಬ ಪ್ರಾಜೆಕ್ಟ್ಸ್ಗಳು ಫ್ಯೂಚರಲ್ಲಿ ಮಾಡೋದಿದೆ. ಮುಂದೆ ಹೋಗೋದು ಬೇಡ, ಸ್ವಲ್ಪ ಹಿಂದೆ ಹೋಗೋಣ. ನಿಮ್ಮ ಜರ್ನಿ ಹೇಗೆ ಶುರು ಆಯಿತು? ಅಥವಾ ನನಗೆ ಆ್ಯಕ್ಟಿಂಗ್ ಮಾಡಬೇಕು ಅಂತ ನಿಮ್ಗೆ ಯಾವಾಗ ಅನ್ನಿಸ್ತು? ಅನ್ಸಿದ್ಮೇಲೆ ಹೇಗೆ ಎಂಟರ್ ಆದ್ರಿ? ಮಮ್ಮಿ ಹೊಟ್ಟೆ ಒಳಗೆ ಇದ್ದಾಗಿದ್ದಾಗಲೇ ನಂಗೆ ಒಂದು ಆ್ಯಕ್ಟರ್ ಆಗಬೇಕು ಅಂತ ಆಸೆ. ಓಕೆ, ಟು ಬಿ ವೆರಿ ಆನೆಸ್ಟ್, ಇಟ್ಸ್ ಬಿನ್ ಮೈ ಓನ್ಲಿ ಡ್ರೀಮ್. ಇದೇ ಆಗಬೇಕು ಅಂತ ಚಿಕ್ಕ ವಯಸ್ಸಿಂದನೂ ಅಂದ್ಕೊಂಡಿದ್ದೆ, ಅದೇ ಆಗಿದೆ. ಬಿಕಾಸ್ ಮೈ ಪೇರೆಂಟ್ಸ್ ಹ್ಯಾವ್ ಬಿನ್ ವೆರಿ 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 ಸಪೋರ್ಟಿವ್. ಬಿಕಾಸ್ ಯೂಶ್ವಲಿ ಇಂಡಸ್ಟ್ರಿಗೆ ಬರಬೇಕಂತ ಅಂದಾಗ ಪೇರೆಂಟ್ಸ್ ತುಂಬ ಹಿಂದೆ ತಾಗ್ತಾರೆ. ಬಿಕಾಸ್ ನಾನ್ಸೆನ್ಸ್ ಕೇಳಿದೀವಿ ಇಂಡಸ್ಟ್ರಿ ಬಗ್ಗೆ, ಫಿಲ್ದಿ, ವಿಚ್ ಇಸ್ ಪಾರ್ಷಲಿ ಟ್ರೂ. ತುಂಬ ಕೆಟ್ಟದಾಗ ಕೇಳಿದೀವಿ, ಬಿಕಾಸ್ ಇಟ್ಸ್ ಅ ಗ್ಲಾಮರ್ ಇಂಡಸ್ಟ್ರಿ ಅಂತ ಒಂದು ಟ್ಯಾಗ್ಲೈನ್ ಆಗೋಗುತ್ತೆ. ಬಟ್ ಮೈ ಪೇರೆಂಟ್ಸ್ ಆಲ್ವೇಸ್ ಸೆಡ್, ಡೂ ವಾಟ್ ಯು ವಾಂಟ್. ಬಿಕಾಸ್ ನೀವು ನಿಮಗೆ ಇಷ್ಟ ಇಲ್ಲದೆ ಮಾಡ್ಲಾರ ಹೌ ವಿಲ್ ಯು ಬಿ ಹ್ಯಾಪಿ ಇನ್ ಲೈಫ್? ಸೊ ಇಂಡಸ್ಟ್ರಿಗೆ
ಎಂಟರ್ ಆಗಿದ್ದು ಬಿಕಾಸ್ ಆಫ್ ಅ ಪ್ಯಾಜೆಂಟ್. ಐ ವಾನ್ ಅ ಪ್ಯಾಜೆಂಟ್, ಪ್ರಿನ್ಸೆಸ್ ಸೌತ್ ಇಂಡಿಯಾ ಅಂತ. ಸೊ ಅದು ಗೆದ್ಮೇಲೆ ಆಫರ್ಸ್ ಬರೋಕ್ ಶುರುವಾಯಿತು. ಕ್ಯೂಟ್ ಸರ್ಕಲ್ ಆಫ್ ಲೈಫ್ ಇಸ್ ದಟ್. ನನ್ನ ಕ್ರೌನ್ ಮಾಡಿದ್ದು ಸಂಚಾರಿ ವಿಜಯ್ ಸರ್, ಅವ್ರ ಜೊತೆನೆ ಫಸ್ಟ್ ಮೂವಿ ಸಿಕ್ತು. ಸೊ ಇಟ್ ವಾಸ್ ಲೈಕ್ ದಟ್. ಐ ಎಂಟರ್ಡ್ ಬಿಕಾಸ್ ಆಫ್ ಅ ಪ್ಯಾಜೆಂಟ್. ಸೊ ಯಾ, ಬಿಕಾಸ್ ದಟ್ಸ್ ಇಟ್. ಇಂಡಸ್ಟ್ರಿ ಎಂಟರ್ ಆಗುವಾಗ ಅಥವಾ ಆದ್ಮೇಲೆ ಮೊದಲನೇ ಸಿನಿಮಾ ಮಾಡಿದಾಗಿರ್ಬೋದು ಅಥವಾ ಆಡಿಷನ್ಗೆ ಹೋಗಬೇಕು ಅಂದ್ಕೊಂಡಾಗಿರ್ಬೋದು, ಏನೇನು ಕಷ್ಟಗಳನ್ನ ಎದುರಿಸಿದ್ರಿ? ನೋ, ಐ ಆಮ್ ನಾಟ್ ಗೋಯಿಂಗ್ ಟು ಲೈ. ತುಂಬ ಜನ ತುಂಬ ಕಷ್ಟಪಟ್ಟು ಬಂದಿದ್ದಾರೆ ಇಂಡಸ್ಟ್ರಿಯಲ್ಲಿ. ನಾನು ಚೂರು ಕಷ್ಟಪಟ್ಟಿಲ್ಲ. ಇಟ್ಸ್ ದ ಟ್ರೂತ್. ಬಿಕಾಸ್ ನಾನು ಕಷ್ಟಪಡಬೇಕಾಗಿದ್ದರೆ ನಮ್ಮ ಅಮ್ಮ ಪಟ್ಟಿದ್ದಾರೆ ನನಗೋಸ್ಕರ. ಬಿಕಾಸ್ ಈ ಇಂಡಸ್ಟ್ರಿಯಲ್ಲಿ ವೆನ್ ಯುವರ್ ಅ ಸ್ಮಾಲ್ ಗರ್ಲ್ ಅಲ್ವಾ, ಎಕ್ಸ್ಪ್ಲಾಯ್ಟ್ ಆಗೋದು ತುಂಬಾ ಈಸಿ. ದೇರ್ ಆರ್ ಪೀಪಲ್ ನಿಮ್ಮನ್ನು ಎಕ್ಸ್ಪ್ಲಾಯ್ಟ್ ಮಾಡೋಕ್ಕೆ, ಮಾನಿಟರಿಲಿ, ಫಿಸಿಕಲಿ, ಮೆಂಟಲಿ ಎಕ್ಸ್ಪ್ಲಾಯ್ಟ್ ಮಾಡೋಕ್ಕೆ ಅಂತಲೇ ಇರ್ತಾರೆ. ಸೊ ಮಮ್ಮಿ ಎಲ್ಲ ಕಡೆ ಬರ್ತಾರೆ ನನ್ನ ಜೊತೆ. ಶಿ ಇಸ್ ಅನ್ ಎಜುಕೇಷನಿಸ್ಟ್. ಸೊ ಶಿ ವಾಸ್ ಅಟ್ ದ ಪ್ರೈಮ್ ಆಫ್ ಅವರ್ ಜಾಬ್. ಬಿಟ್ಬಿಟ್ರು. ಎಲ್ಲ ಕಡೆ ಬರ್ತಾರೆ ನನ್ನ ಜೊತೆ. ಈವನ್ ಟಿಲ್ ಟುಡೇ, ಇಟ್ಸ್ ಬಿನ್ 3 years and probably till the end of my career ನನ್ನ ಜೊತೆ ಬಂದೇ ಬರ್ತಾರೆ. ಸೊ ನಾನು ಸ್ಟ್ರಗಲ್ ಮಾಡಬೇಕಾಗಿರೋ ಪಾರ್ಟ್ಸ್ ಎಲ್ಲ ಅವ್ರು ತೊಗೊಂಡಿದ್ದಾರೆ. ಫೋನ್ ಕಾಲ್ಸ್ ಇರಲಿ, ಅಟೆಂಡ್ ಮಾಡೋದಿರಲಿ, ಮೀಟಿಂಗ್ ಕರ್ಕೊಂಡು ಹೋಗೋದಿರಲಿ, ಎವ್ರಿಥಿಂಗ್ ಶಿ ಹ್ಯಾಸ್ ಸ್ಟ್ರಗಲ್ಡ್ ಇನ್ಸ್ಟೆಡ್ ಆಫ್ ಮೀ. ಸೊ ಟು ಬಿ ವೆರಿ ಆನೆಸ್ಟ್, ಕಷ್ಟಪಟ್ಟಿದ್ದೀವಿ, ಬಟ್ ಪಟ್ಟಿದ್ದಾರೆ ನಾನಲ್ಲ. ಓಕೆ. ಇತ್ತೀಚೆಗೆ ಒಂದು 2-3 ವರ್ಷಗಳಲ್ಲಿ ಬಹಳಷ್ಟು ಸಿನಿಮಾಗಳು ಬಂದಿದೆ. ಅದು ಸ್ಯಾಂಡಲ್ವುಡ್ನ ಒಂದು ಬೇರೆನೇ ಲೆವೆಲ್ಗೆ ತೊಗೊಂಡು ಹೋಗಿದ್ದಾರೆ. ಮೂವಿ ಮೇಕಿಂಗ್ ಇರ್ಬೋದು, ಸ್ಟ್ಯಾಂಡರ್ಡ್ಸ್ ಇರ್ಬೋದು, ಕ್ವಾಲಿಟಿ ಇರ್ಬೋದು. ಮತ್ತಷ್ಟು ಸಿನಿಮಾಗಳು ಆ ಕ್ವಾಲಿಟಿನ ಮೀಟ್ ಮಾಡದೇ ಇರಬಹುದು. 2 ಥರ ಸಿನಿಮಾಗಳು ಬಂದಿದೆ. ಸೊ ನಿಮ್ಮ ಪ್ರಕಾರ ಇನ್ನೊಂದು 5-10 ಇಯರ್ಸಲ್ಲಿ ಕನ್ನಡ ಇಂಡಸ್ಟ್ರಿ ಅಂದರೆ ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತೀರಾ, ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ? ಐ ಥಿಂಕ್ ಕನ್ನಡ ಇಂಡಸ್ಟ್ರಿನ ಎಲ್ಲರೂ ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ. ದಟ್ಸ್ ಅ ಫ್ಯಾಕ್ಟ್. ಹಳೇ ಫಿಲ್ಮ್ಸ್ಗೆ ಹೋಗ್ಬೇಕಂದ್ರೆ ರಾಜ್ಕುಮಾರ್ ಸರ್ ಇರಲಿ, ವಿಷ್ಣುವರ್ಧನ್ ಸರ್ ಇರಲಿ, ಸೋ ಮೆನಿ, ಶಂಕರ್ ನಾಗ್ ಸರ್ ಇರಲಿ, ಲಿಸ್ಟ್ ಹೋಗ್ತಾ ಹೋಗುತ್ತೆ. ಅವರು ಸಿನಿಮಾ, ದೇ ಮೇಡ್ ಪ್ಯೂರ್ ಸಿನಿಮಾ. ಅವ್ರದ್ದು ಬರೀ ಮಾಸು ಅಥವಾ ಕ್ಲಾಸು ಅಂತ ಇರಲಿಲ್ಲ. ಅವ್ರು ಎಂತಾನೇ ಒಂದು ಬಿಲ್ಡಪ್ ಕೊಡೋಂಥ ಮೂವಿ ಇದ್ರೂ ಅದರಲ್ಲಿ ಒಂದು ಸೋಷಿಯಲ್ ಮೆಸೇಜ್ ಇರೋದು ಅಥವಾ ಒಂದು ಸೆಂಟಿಮೆಂಟ್ ಇರೋದು, ಸಮಥಿಂಗ್ ಆನ್ ದಿ ಅದರ್. ಬಟ್ ಐ ಥಿಂಕ್ ಇನ್ ಅ ಸ್ಮಾಲ್ ಪಾಯಿಂಟ್ ದೇರ್ ವಾಸ್ ಅನ್ ಎವಲ್ಯೂಷನ್. ಕನ್ನಡ ಸಿನಿಮಾ ಲಾಸ್ಟ್ ಇಟ್ಸ್ ಟ್ರ್ಯಾಕ್ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ವೇರ್ ಬರೀ ಬಿಲ್ಡಪ್ಪು, ಬರೀ ಮಾಸು, ಬರೀ ಹೊಡೆಯೋದು, ಬರೀ ಹುಡುಗಿನ ಕಾಪಾಡೋದು, ತಂದೆ ಈವಲ್ ಅಂತೆ, ತಂದೆನ ಹೊಡೆಯೋದಂತೆ, ಒಪ್ಸೋದಂತೆ, ಮದುವೆ ಮಾಡ್ಕೊಳ್ಳೋದಂತೆ. ದೇರ್ ವಾಸ್ ಅ ಸೆಟ್ ಕ್ಲೀಶೆ ಫಾರ್ಮ್ಯಾಟ್. ಎಲ್ಲ ಮೂವಿಗಳಿಗೂ ಇದೇ ಥರ ಇರಬೇಕು, ಇದೇ ಥರ ಇರಬೇಕು ಅಂತ. ಒಂದು ಹೀರೋ ಇಂಟ್ರೊಡಕ್ಷನ್, ಒಂದು ಸಾಂಗು, ಮತ್ತೆ ಹೀರೋಯಿನ್ ಜೊತೆ ಒಂದು ಡ್ಯುಯೆಟ್ ಸಾಂಗು, ಗುಂಡ ಎತ್ಕೊಂಡು ಹೋಗ್ತಾರೆ ಆಯ್ತಾ. ಅವ್ರು ಜೀಪಲ್ಲಿ ಬರ್ತಾರೆ. ಜೀಪಲ್ಲಿ ಬಂದ್ಬಿಟ್ಟು ಅಥವಾ ಬೈಕಲ್ಲಿ ಹಾಯಾಬೂಸ ಒಂದು ಬಂದ್ಬಿಟ್ಟು 200 ಜನನ ಹೊಡೆದಾಕ್ಬಿಟ್ಟು ಮತ್ತೆ ಲಾಂಗ್ ಎಲ್ಲ ಹೊಡೆದಾಕ್ಬಿಟ್ಟು ಒಬ್ರೆ ಒಂದು ಡ್ರಾಪ್ ರಕ್ತ ಹರಿದಿರಲ್ಲ. ಐ ಮೀನ್ ನಾಟ್ ಟು ಬಿ ರೂಡ್ ಟು ಎನಿಬಡಿ. ಆ ಮೂವೀಸ್ ಎಲ್ಲ ಆ ಟೈಮ್ ಅಲ್ಲಿ ಖಂಡಿತ ಹಿಟ್ ಆಗಿದೆ. ನಾನು ಬಾಯ್ ಬಿಟ್ಕೊಂಡು ಜೋಲ್ ಸುರ್ಸ್ಕೊಂಡು ನೋಡ್ತಿದ್ದೆ, ಆಹಾ ಎಷ್ಟು ಚೆನ್ನಾಗಿದೆ ಮೂವಿ ಅಂತ ನಾನು ನೋಡ್ತಿದ್ದೆ. ಬಟ್ ಇವಾಗ ಕನ್ನಡ ಆಡಿಯನ್ಸ್ ಮೆಂಟಾಲಿಟಿ ತುಂಬಾ ಮುಂದುವರೆದಿದೆ. ಅವ್ರಿಗೆ ಅಂತ ಮೂವೀಸ್ ಎಕ್ಸೆಪ್ಟ್ ಅಂಡ್ ಡೈಜೆಸ್ಟ್ ಮಾಡ್ಕೊಳಕ್ ಆಗಲ್ಲ. ಅವ್ರಿಗೆ ರಿಯಲಿಸಮ್ ಬೇಕು. ಇವ್ರಿಗೆ ಮಾಡ್ಬಿಟ್ರೆ ನಾವ್ ನಂಬಿಡ್ಬೇಕಾ ಅಂತ ಅಂತಾರೆ. ದಟ್ಸ್ ಹೌ ಪೀಪಲ್ ಹ್ಯಾವ್ ಬಿಕಮ್. ಸೊ ಅಲಾಂಗ್ ವಿತ್ ದ ಇಂಡಸ್ಟ್ರಿ ಪೀಪಲ್ ಆರ್ ಆಲ್ಸೋ ಇವಾಲ್ವಿಂಗ್, ಆರ್ ಶುಡ್ ಐ ಸೇ ಪೀಪಲ್ ಜೊತೆ ಇಂಡಸ್ಟ್ರಿ ಇವಾಲ್ವ್ ಆಗಬೇಕು ಅಂತ. ಹಾಗಾಗಿ ಈ ನಡುವೆ ಬರ್ತಿರೋ ಸಬ್ಜೆಕ್ಟ್ ಓರಿಯೆಂಟೆಡ್ ಫಿಲ್ಮ್ಸ್, ನಾನು ಅವನಲ್ಲ ಅವಳು, ಅಬೌಟ್ ಟ್ರಾನ್ಸ್ಜೆಂಡರ್ಸ್, ನಿಜವಾಗ್ಲೂ ವಾಟ್ ಅ ಬ್ಯೂಟಿಫುಲ್ ಫಿಲ್ಮ್. ರಂಗಿತರಂಗ, ಯು ಟರ್ನ್, ಬ್ಯೂಟಿಫುಲ್ ಮನಸ್ಸುಗಳು, so many other films. There was one more that came, ಹೆಸರು ಜ್ಞಾಪಕ ಬರ್ತಿಲ್ಲ. But such films, they were beautiful films, performance oriented completely and subject oriented. ಹೀರೋ ಹೀರೋಯಿನ್ ಬಿಲ್ಡಪ್ ಇಲ್ಲ ಅಂತಲ್ಲ, ಅದರಲ್ಲೂ ಸಾಂಗು ಡಾನ್ಸು ಎಲ್ಲ ಇತ್ತು. ಬಟ್ ಸಬ್ಜೆಕ್ಟ್ ಹ್ಯಾಡ್ ಸಚ್ ಬ್ಯೂಟಿ ಟು ಇಟ್. ಇಟ್ ವಾಸ್ ನಾಟ್ ಅ ಕ್ಲೀಶೆ ಮರ ಸುತ್ತ ಲವ್ ಸ್ಟೋರಿ ಅಲ್ಲ. ಈ ನಡುವೆ ಯಾರು ಮರ ಸುತ್ತ ಲವ್ ಸ್ಟೋರಿ ನೋಡೋಕೆ ಇಷ್ಟಪಡಲ್ಲ. ಹೌದು, ಕ್ಯೂಟ್ ಲವ್ ಸ್ಟೋರಿ ಅಂದ್ರೆ ಸರ್ ಬೇಡ ಸರ್ ಅಂತ ಎಲ್ಲರೂ ಅಂದ್ಬಿಡ್ತಾರೆ. ಸೊ ಇಟ್ಸ್ ಅ ಫ್ಯಾಕ್ಟ್. ಸೊ ಐ ಗೆಸ್ ದಿ ಓನ್ಲಿ ಥಿಂಗ್ ಕನ್ನಡ ಇಂಡಸ್ಟ್ರಿ ಮಾಡಬೇಕಾಗಿರೋದು ಜನದ ಮೆಂಟಾಲಿಟಿ ಜೊತೆ ಅವರು ಇವಾಲ್ವ್ ಆಗ್ತಾ ಹೋಗ್ಬೇಕು ಫಾರ್ ದೇರ್ ಓನ್ ಬೆನಿಫಿಟ್. ಇಲ್ಲಾಂದ್ರೆ ಪ್ರೊಡ್ಯೂಸರ್ ಹಾಕಿದ ದುಡ್ಡೆಲ್ಲ ಕಳೆದು ಹೋಗುತ್ತೆ ಅಲ್ಲಿಗೆ. ಸೊ ನೀವು ಇಂಡಸ್ಟ್ರಿಗೆ ಬರುವಾಗ ನಿಮ್ಮ ಬದಲು ಅಮ್ಮ ಕಷ್ಟಪಟ್ಟಿದ್ದಾರೆ ಅಂತ ಹೇಳಿದ್ರಿ. ಇಂಡಸ್ಟ್ರಿಗೆ ಎಂಟರ್ ಆಗ್ತಿದ್ದ ಹಾಗೆ ಫಿಸಿಕಲ್ ಎಕ್ಸ್ಪ್ಲಾಯ್ಟೇಷನ್, ಮೆಂಟಲ್ ಎಕ್ಸ್ಪ್ಲಾಯ್ಟೇಷನ್, ಎಲ್ಲ ಥರದ ಎಕ್ಸ್ಪ್ಲಾಯ್ಟೇಷನ್ ಇರುತ್ತೆ ಅಂತ ನೀವೇ ಹೇಳಿದ್ರಿ. ಸೊ ಈ ವಿಷಯಕ್ಕೆ ಬರ್ತಾ ಮೆಂಟಲ್ ಹೆಲ್ತ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಅದು ಎಷ್ಟು ಮುಖ್ಯ ಒಬ್ಬರ ಜೀವನದಲ್ಲಿ? ಓಕೆ, ನಿಮಗೆ ಫೀವರ್ ಬಂದರೆ ಏನು ಮಾಡ್ತೀರಾ? ಪಿಲ್ಸ್ ಆರ್ ತುಂಬ ವೈರಲ್ ಫೀವರ್ ಬಂದ್ಬಿಟ್ಟು ಡಾಕ್ಟರ್ ಹತ್ರ ಹೋಗ್ತೀವಿ, ಟ್ರೀಟ್ಮೆಂಟ್ ತಗೊಳ್ತೀವಿ. ಕಾಲು ಕೈ ಮುರಿದೋಯ್ತು, ಡಾಕ್ಟರ್ ಹತ್ರ ಅಥವಾ ಹಾಸ್ಪಿಟಲ್ ಹತ್ರ ಹೋಗ್ತೀವಿ. ಫಿಸಿಕಲಿ ಕಾಣೋದನ್ನ ಅಷ್ಟು ಮೂಲ್ಯತೆ ಕೊಡ್ತೀವಿ. ಹಾರ್ಟ್ ಅಟ್ಯಾಕ್ ಆಯಿತು ನಮಗೆ ಅಂತ ಅನ್ಕೊಳ್ಳಿ, ಡಾಕ್ಟರ್ ಹತ್ರ ಅಥವಾ ಹಾಸ್ಪಿಟಲ್ ಹತ್ರ ಹೋಗ್ತೀವಿ. ಹಾರ್ಟ್ ನಮಗೆ ಫಿಸಿಕಲ್ ಆಗಿ ಕಾಣ್ತಿಲ್ಲ, ಬಟ್ ಇದೆ ಅಂತ ಗೊತ್ತು. ಇಟ್ಸ್ ಅನ್ ಆರ್ಗನ್, ಇಟ್ಸ್ ಅನ್ ಎಸೆನ್ಷಿಯಲ್ ಪಾರ್ಟ್ ಒಂದು ಮನುಷ್ಯನಿಗೆ. ಇದೆಲ್ಲ ಇಲ್ಲ ಅಂತ ಅಂದರೆ ಇರೋಕ್ಕಾಗಲ್ಲ, ದೇ ಕಾಂಟ್ ಲಿವ್. ಸಿಮಿಲರ್ಲಿ ಮೆಂಟಲ್ ಹೆಲ್ತ್ಗೆ
ನಮ್ಮ ಕಂಟ್ರಿಯಲ್ಲಿ ಓನ್ಲಿ ಇನ್ ಅವರ್ ಕಂಟ್ರಿ ಆರ್ ಎನಿ ಬ್ರೌನ್ ಕಂಟ್ರೀಸ್ ಅಂತ ಅನ್ಬಹುದು, ಯಾರೂ ಒಂದು ಇಂಪಾರ್ಟೆನ್ಸ್ ಕೊಡಲ್ಲ. ಇವಾಗ ನಿಮಗೊಂದು ಸ್ಯಾಡ್ ನ್ಯೂಸ್ ಕೇಳ್ತು, ಟಚ್ ವುಡ್ ನಿಮ್ಮ ಮನೆ ಕಡೆ ಯಾರೋ ತೀರೋದು, BP ಡೌನ್ ಆಗುತ್ತೆ. ಕೇಳಿದ್ದು ಮನ್ಸಿಗೆ ಎಫೆಕ್ಟ್ ಆಯಿತು, ಬಟ್ BP ಡೌನ್ ಯಾಕಾಯಿತು? ಫಿಸಿಕಲಿ BP ಯಾಕೆ ಡೌನ್ ಆಯಿತು? There's your proof for mentality, your mentality and your body has your physicality has a connection. Yes. There's a proof right there. So mental health na ತುಂಬಾ ಮುಖ್ಯವಾಗಿ ನಾವು ಮುಂದೆ ಇಟ್ಟು ಇದು ನೋಡ್ಕೋಬೇಕು ಅಂತ ಅನ್ಬೇಕು. ಇವಾಗ ನಿಮಗೆ ಡಿಪ್ರೆಷನ್ ಇರಲಿ, ಎಂಗ್ಸೈಟಿ ಇರಲಿ, ಸ್ಕಿಜೋಫ್ರೇನಿಯಾ ಆರ್ ಆಲ್ಝೈಮರ್ಸ್ ಅವ್ರ ಎಲ್ಲ ಈ ಥರ ಮಲ್ಟಿಪಲ್ ಡಿಸೀಸನ್ನ ಹುಚ್ಚ ಆಗ್ಬಿಟ್ಟು ಅವ್ನು ಬಿಡು ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ. ನಿಮಗೆ ಫೀವರ್ ಬಂದ್ರೆ ಸತ್ತೋಗ್ತಾನೆ ಬಿಡು ಅಂತ ಬಿಟ್ಬಿಡ್ತಾರಾ? ಇಲ್ಲ, ದೇ ವಿಲ್ ಗಿವ್ ಯು ಪಿಲ್ಸ್. ಕ್ಯಾನ್ಸರ್ ಬಂದ್ರೆ ಕೀಮೋ ಮಾಡಿಸಿ ಮೆಡಿಸಿನ್ಸ್ ಕೊಟ್ಟು ಏನಾದ್ರೂ ಮಾಡ್ಬಿಟ್ಟು ನಿಮ್ಮನ್ನು ಉಳ್ಸಕ್ ಪ್ರಯತ್ನ ಪಡ್ತಾರೆ. ಯಾಕೆ ಮೆಂಟಲ್ ಹೆಲ್ತ್ಗೆ ಅಷ್ಟು ಮೂಲ್ಯತೆ ಇಲ್ಲ ಅಂತ ಮೈ ಕ್ವೆಶ್ಚನ್ ಟು ಎವ್ರಿಬಡಿ ಔಟ್ ದೇರ್. ವೈ ಮೆಂಟಲ್ ಹೆಲ್ತ್ ಇಷ್ಟು ಇಗ್ನೋರ್ ಮಾಡ್ತೀವಿ? ಈಗ ನಮ್ಮ ಇಂಡಸ್ಟ್ರಿಯಲ್ಲಿ ಆಗಿರೋ ಇತ್ತೀಚಿನ ಬೆಳವಣಿಗೆಗೆ ಅಂದ್ರೆ ಮೀಟು ಅನ್ನೋ ಅಭಿಯಾನಕ್ಕೆ ನಿಮ್ಮ ಅಭಿಪ್ರಾಯ ಏನು? ಮೀಟು ಶುರು ಆದಾಗ ಜಾಸ್ತಿ ಹೆಂಗಸರು ಮುಂದೆ ಬಂದು ಹೇಳಿದ್ರು ನಂಗೆ ಹಿಂಗಾಗಿದೆ, ನಂಗೆ ಹಿಂಗಾಗಿದೆ, ನಂಗೆ ಹಿಂಗಾಗಿದೆ ಅಂತ. ಬಟ್ ಫಾಲ್ಸ್ ನೋಷನ್ ಏನಂದ್ರೆ ಮೀಟು ಇಸ್ ಓನ್ಲಿ ಫಾರ್ ವಿಮೆನ್. ಅದು ತಪ್ಪು. ಮೀಟು ಇರ್ರೆಸ್ಪೆಕ್ಟಿವ್ ಆಫ್ ಜೆಂಡರ್, ನೀವು ಟ್ರಾನ್ಸ್ಜೆಂಡರ್ ಆಗಿರ್ಲಿ, ನೀವು ಮೇಲ್ ಆಗಿರಿ, ನೀವು ಫೀಮೇಲ್ ಆಗಿರ್ಲಿ, ನಿಮಗೆ ಸೆಕ್ಷುವಲ್ ಹರಾಸ್ಮೆಂಟ್ ಫೇಸ್ ಆಗಿದ್ರೆ ಯು ಕ್ಯಾನ್ ಸೇ ಮೀಟು. ದಟ್ಸ್ ಅ ಫ್ಯಾಕ್ಟ್. ಹಂಗಂತ ಬರೀ ರೇಪು ಅಲ್ಲ, ಬರೀ ಗ್ರೋಪಿಂಗ್ ಅಲ್ಲ. ನೀವು ಬಸ್ಸಲ್ಲಿ ಹೋಗುವಾಗ ಯಾರೋ ನಿಮ್ಮ ತೊಡೆ ಚಿಗುರ್ತಾರೋ, ದಟ್ ಈಸ್ ನಾಟ್ ಅಲೌಡ್. ದಟ್ ಈಸ್ ಕನ್ಸಿಡರ್ಡ್ ಸೆಕ್ಷುವಲ್ ಹರಾಸ್ಮೆಂಟ್. ಕನ್ಸೆಂಟ್ ಅಂತ ಒಂದು ಟರ್ಮ್ ಇದೆ. ನೀವು ಓಕೆ ಅಂತ ಕನ್ಸೆಂಟ್ ಕೊಡೋವರೆಗೂ ನಿಮ್ಮನ್ನು ಯಾರು ಮುಟ್ಟಂಗಿಲ್ಲ. ದಟ್ ಈಸ್ ದ ಫ್ಯಾಕ್ಟ್. ನಿಮ್ಮ ಓನ್ ಹಸ್ಬೆಂಡ್ ಆಗಿರಲಿ, ನೀವು ಓಕೆ ಅಂತ ಅನ್ನೋವರೆಗೂ ನೀವು ಅವ್ರು ನಿಮ್ಮ ಮೇಲೆ ಫಿಸಿಕಲಿ ಫೋರ್ಸ್ ಮಾಡ್ಕೊಂಡ್ರೆ ಇಟ್ಸ್ ಕಾಲ್ಡ್ ರೇಪ್, ಇಟ್ಸ್ ಕಾಲ್ಡ್ ಮ್ಯಾರಿಟಲ್ ರೇಪ್. ತುಂಬಾ ಜನಕ್ಕೆ ಇದು ಗೊತ್ತಿಲ್ಲ ನಮ್ಮ ಕಂಟ್ರಿಯಲ್ಲಿ. ಇನ್ಫ್ಯಾಕ್ಟ್ ಇಟ್ಸ್ ನಾಟ್ ಇಲ್ಲೀಗಲ್ ಆಲ್ಸೋ. ವೆಸ್ಟರ್ನ್ ಕಂಟ್ರಿಯಲ್ಲಿ ಇಫ್ ಅ ಹಸ್ಬೆಂಡ್ ಫೋರ್ಸಸ್ ಹಿಮ್ಸೆಲ್ಫ್ ಆನ್ ಅ ವುಮನ್, ರೇಪ್ ಮಾಡಿದ್ರೆ ಅವ್ನು ಸ್ವಂತ ಹೆಂಡತಿನ ಅವಳು ಬೇಡ ಅಂತ ಅಂದಾಗ ಇಟ್ಸ್ ಇಲ್ಲೀಗಲ್, ಇಟ್ಸ್ ಅ ಕ್ರೈಮ್. ಇಂಡಿಯಾಲಿ ಇಟ್ಸ್ ನಾಟ್ ಲೈಕ್ ದಟ್ ಅಂಡ್ ದಟ್ಸ್ ದಟ್. ಮದುವೆ ಆಗಿದೆ ಬಿಡು, ಮದುವೆ ಆಗಿದ್ರೆ ಏನು? ಕನ್ಸೆಂಟ್ ಇಸ್ ಸಮಥಿಂಗ್. ಮುಟ್ಬೇಡ ಅಂತ ಅಂದ್ಮೇಲೆ ಹೌ ಕ್ಯಾನ್ ಯು ಟಚ್ ಅ ಪರ್ಸನ್? ದಟ್ ಇಸ್ ಸಮಥಿಂಗ್ ದಟ್ ಮೋಸ್ಟ್ ಇಂಡಿಯನ್ಸ್ ಡೋಂಟ್ ನೋ. ಅಡ್ಜಸ್ಟ್ ಮಾಡ್ಕೊಮ್ಮ, ಪರವಾಗಿಲ್ಲಮ್ಮ, ಇವತ್ತು ಒಂದಿನ ತಾನೆ ಕುಡಿದು ಬಂದಿದ್ದಾನೇನೋ ಆಗುತ್ತೆ. ಇಟ್ಸ್ ಸೋ ಸ್ಯಾಡ್. ವಿಲೇಜಸ್ ಅಲ್ಲಿ, ಟೌನ್ಸ್ ಬಿಡಿ, ಸಿಟಿಯಲ್ಲೇ ಯು ಹಿಯರ್ ದಿಸ್ ಸೋ ಮೆನಿ ಆಫ್ ದ ಟೈಮ್. ನಿಮಗೆ ಎಜುಕೇಶನ್ ಇದ್ಬಿಟ್ಟು ವೆಲ್ ಕಲ್ಚರ್ಡ್ ಬ್ಯಾಕ್ಗ್ರೌಂಡ್ಸ್ ಇರೋವಾಗ ಯಾಕೆ ಈ ಥರ ಮಾಡ್ತೀರಾ, ಮಾಡಿಸ್ಕೋತೀರಾ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಸೊ ಐ ಥಿಂಕ್ ಮೀ ಟೂ ಅಂತ ಇರೋದು ಇಟ್ಸ್ ಅ ಬ್ಯೂಟಿಫುಲ್ ಮೂಮೆಂಟ್ ಅಬೌಟ್ ಅ ವೆರಿ 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 ಟ್ರಾಜಿಕ್ ಮ್ಯಾಟರ್. ಒಳ್ಳೇದು ಇವಾಗ ಹೇಳ್ಕೊಳ್ತಿದ್ದಾರೆ ಜನ ನಂಗೆ ಹಿಂಗಾಗಿದೆ ಅಂತ. ಸೊ ಐ ಗೆಸ್ ಇಟ್ಸ್ ಅ ಗುಡ್ ಥಿಂಗ್. ರೆವಲ್ಯೂಷನ್ ಆಗ್ತಾ ಇದೆ. ಅಟ್ಲೀಸ್ಟ್ ಇವಾಗ ಹೇಳ್ಕೊಳ್ಳುವಾಗ ಜನಕ್ಕೆ ಭಯ ಇರುತ್ತೆ, ಓಕೆ ನಾನು ಈ ಥರ ತಪ್ಪು ಮಾಡಿದ್ರೆ ಈ ಥರ ಒಂದು ರೆಪರ್ಕಷನ್ ಇರುತ್ತೆ ಅಂತ. ಅದರಿಂದ ಅಟ್ಲೀಸ್ಟ್ ಹಿಂದೆಟಾಗ್ತಾರೆ ಜನ, ಹಿಂಗೆ ಮಾಡಬಾರ್ದು ಅಂತ. ಲೆಟ್ಸ್ ಟೇಕ್ ಕಾಸ್ಟಿಂಗ್ ಕೌಚ್ ಫಾರ್ ಎಕ್ಸಾಂಪಲ್. ನಮ್ಮ ಇಂಡಸ್ಟ್ರಿಯಲ್ಲಿ ಅಯ್ಯೋ ಬರೀ ಆ ಥರ ಹಂಗೆ ಮಾಡಿದ್ರೇ ಹೀರೋಯಿನ್ ಆಗೋದು ಅಂತ ಒಂದು ತಪ್ಪು ನೋಷನ್ ಇದೆ, ರೈಟ್? ಬಟ್ ಅಟ್ ದ ಸೇಮ್ ಟೈಮ್ IT ಫೀಲ್ಡ್ಗೆ ಹೋಗಿ, ಎಜುಕೇಷನ್ ಫೀಲ್ಡ್ಗೆ ಹೋಗಿ, ಗವರ್ಮೆಂಟ್ ಸೆಕ್ಟರ್ಸ್ಗಾದ್ರೂ ಹೋಗಿ, ಎಲ್ಲ ಕಡೆ ಕಾಸ್ಟಿಂಗ್ ಕೌಚ್ ಎಕ್ಸಿಸ್ಟ್ಸ್. ದ ಪ್ರಾಬ್ಲಮ್ ಇಸ್ ನಮ್ಮ ಇಂಡಸ್ಟ್ರಿ ಇಸ್ ಡೈರೆಕ್ಟ್ಲಿ ಅಸೋಸಿಯೇಟೆಡ್ ವಿತ್ ದ ಮೀಡಿಯಾ. ಅದಕ್ಕೆ ಎದ್ದು ಕಾಣುತ್ತೆ, ದೊಡ್ಡ ಪಿಂಪಲ್ ಬಂದಂಗೆ ಕಾಣುತ್ತೆ, ಒಳಗಿರೋ ಪ್ರಾಬ್ಲಮ್ಸ್ ಕಾಣಲ್ಲ. ಟು ಬಿ ವೆರಿ ಆನೆಸ್ಟ್, ದಟ್ಸ್ ವಾಟ್ಸ್ ಹ್ಯಾಪನ್. ಸೊ ಇದು ನಮ್ಮ ಇಂಡಸ್ಟ್ರಿಯಲ್ಲಿ ಮೀ ಟೂ ಅಂತ ಅನ್ನೋದು ಯಾರು ನಿಜ ಹೇಳ್ತಿದ್ದಾರೋ ಯಾರು ಸುಳ್ಳು ಹೇಳ್ತಿದ್ದಾರೋ ವಿ ಕ್ಯಾನ್ ನೆವರ್ ಎವರ್ ಡಿಫೈನ್ ಆರ್ ಜಸ್ಟಿಫೈ. ಬಿಕಾಸ್ ಏನು ನಡೆದಿದೆ ಅಂತ ಅವರಿಬ್ರಿಗೂ ಮಾತ್ರ ಗೊತ್ತಿರಕ್ಕೆ ಸರ್, ರೈಟ್? ಐ ಬಿಲೀವ್ ದರ್ ಆರ್ 3 sides ಟು ಎವ್ರಿ ಸ್ಟೋರಿ. ನಿನಗೂ ನನಗೂ ಜಗಳ ಆಗುತ್ತೆ ಅಂತ ಅನ್ಕೊಂಡು, ನಿಮ್ಮ ವರ್ಷನ್ ಒಂದಿರುತ್ತೆ, ನನ್ನ ವರ್ಷನ್ ಒಂದಿರುತ್ತೆ, ಆ್ಯಂಡ್ ಆ್ಯಕ್ಚುಲ್ ನಿಜ ಏನು ಅದು 3ನೇ ಆ್ಯಕ್ಚುಲ್ ವರ್ಷನ್. ಆ 3ನೇ ವರ್ಷನ್ ಯಾರಿಗೂ ಗೊತ್ತಾಗಕ್ಕಾಗಲ್ಲ. ನೀವು ಬರೀ ನಿಮ್ಮ ಜಡ್ಜ್ಮೆಂಟ್ ಯೂಸ್ ಮಾಡಿ ಇಬ್ಬರ ಕಡೆಯಿಂದ ನಾನು ಕತೆ ಕೇಳಿ ಓಕೆಪ್ಪ ಹಿಂಗಪ್ಪ ಅಂತ ಒಂದು ಫೇರ್ ಡಿಸಿಷನ್ಗೆ ಬರ್ಬೋದು. ಸೊ ದ ಪ್ರಾಬ್ಲಮ್ ಇನ್ ದೀಸ್ ಕೇಸಸ್ ಇಸ್, ಅಕಸ್ಮಾತ್ ಅವ್ರು ನಿಜ ಹೇಳ್ತಿದ್ರೆ, ಇಲ್ಲ ನೀನು ಸುಳ್ಳು ಅಂತ ಅಂದ್ರೆ ಪಾಪ ತಪ್ಪೋದು, ಅನ್ಯಾಯ. ಧೈರ್ಯ ಇಟ್ಕೊಂಡು ಮೇಲ್ ಬಂದು ಹೇಳಿದಾಗ ಒಬ್ಬನ್ ಸುಳ್ಳಿ ಮಾಡ್ಬಿಟ್ರೆ ಅಥವಾ ಒಬ್ಬರನ್ನ ಸುಳ್ಳು ಅಂತ ಅಂದ್ಬಿಟ್ರೆ ಒಬ್ಬರಿಗೆ ತಪ್ಪದು. ಅಟ್ ದ ಸೇಮ್ ಟೈಮ್ 87% ಆಫ್ ಮೀ ಟೂ ಕೇಸಸ್ ಟುಡೇ ಆರ್ ಫಾಲ್ಸ್. ಸೊ ಇವೆಂಚುಯಲಿ ಒಂದು ಕೇಸು ಡಿಸೈಡ್ ಆಗೋದು ಯಾರಿಂದ? ಹೌ ಡಸ್ ಇಟ್ ರೀಚ್ ದಿ ಎಂಡ್? See, the problem is there is no end to it, right? The only thing that can be done, ಇವಾಗ ನನಗೊಂದು ಹ್ಯಾರಾಸ್ಮೆಂಟ್ ಆಗಿದ ತಕ್ಷಣನೇ ನಾನು ಕಾಪ್ಸ್ ಹತ್ರ ಹೋಗ್ಬಿಟ್ಟು ಹೇಳಿದ್ರೆ ದಟ್ ಈಸ್ ದಿ ಓನ್ಲಿ ಪಾಸಿಬಲ್ ಸೊಲ್ಯೂಷನ್. 5-6 ವರ್ಷ ಸುಮ್ಮನೆ ಇದ್ಬಿಟ್ಟು ನನಗೂ ಮೀಟು ಅಂತ ನಿಂತ್ರೆ ಹೆಂಗಾಗುತ್ತೆ? ಇಫ್ ಯು ವಾಂಟ್ ಜಸ್ಟಿಸ್, ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಳಿ. ಅರ್ಥ ಆಗುತ್ತಪ್ಪ, ಧೈರ್ಯ ಇರಲ್ಲ,
ತುಂಬಾ ಜನಕ್ಕೆ ಧೈರ್ಯ ಇರಲ್ಲ, ಅಥವಾ ಹೇಳ್ಕೊಂಡ್ರೆ ಇನ್ನೂ ಜಾಸ್ತಿ ಕಷ್ಟ ಆಗ್ಬೋದು. ಫಾರ್ ಎಕ್ಸಾಂಪಲ್ ಚಿಲ್ಡ್ರನ್ ಆಫ್ ರೇಪ್, ಹುಡುಗಿ ಪ್ರೆಗ್ನೆಂಟ್ ಆಗೋದ್ಲು ಅಂತ ನ್ಯೂಸ್ ಬರುತ್ತೆ, ಏನೋ ಮಾಡಿ ಬಂದಿರ್ತಾಳೆ, ಅವಳಿಗೆ ಗೊತ್ತು ಅವಳಿಗೆ ರೇಪ್ ಆಗ್ಬಿಟ್ಟು ಶೀಸ್ ಪ್ರೆಗ್ನೆಂಟ್ ಅಂತ ಅಲ್ವಾ. ಸೊ ಸಮ್ಟೈಮ್ಸ್ ಹೇಳ್ಕೊಡೋದ್ರಿಂದ ಜಾಸ್ತಿ ನಷ್ಟ ಆಗುತ್ತೆ ಅಂತ ಅನ್ಕೋತಾರೆ ಜನ, ಅನ್ಕೋತಿದ್ರು. ಇವಾಗ ವಿತ್ ದ ಮೀ ಟು ಮೂವ್ಮೆಂಟ್, ಮೀ ಟು ಸ್ಟ್ಯಾಂಡ್ಸ್ ಫಾರ್ ನಿಮಗೆ ಹಿಂಗ್ ಆಗಿದ್ರೆ ಪರವಾಗಿಲ್ಲ ಅಲ್ಲ ರಾಂಗ್, ನಿಮಗೆ ಹಿಂಗ್ ಆಗಿದ್ರೆ ಬಂದ್ ಹೇಳ್ಕೊಡಿ. ಅಟ್ ಲೀಸ್ಟ್ ನಿಮ್ಮಿಂದ ಇನ್ನೊಂದ್ 5 ಹುಡುಗಿರ್ಗೆ ಅಥವಾ ಹುಡುಗರಿಗೆ ಹಿಂಗ್ ಆಗ್ಬಾರ್ದು ಅಂತ ನಾವ್ ನೋಡ್ಕೋತೀವಿ. ದಟ್ ಫಿಯರ್ ಅಂತ ಅಂತೀವಲ್ವಾ, ಹಿಂಗ್ ಮಾಡಿದ್ರೆ ನನ್ನ ಹೆಸರು ಹಾಳಾಗುತ್ತೆ, ನನ್ನ ಹೆಸರು ಇರ್ಲಿ ಇನ್ನೊಬ್ರ ಜಿಂದಗಿನೇ ಹಾಳಾಗುತ್ತೆ ಅಂತ ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಯಾರು ಇದನ್ನ ಜಡ್ಜ್ ಮಾಡ್ಬೋದು ಅಂತ ಅಂದ್ರೆ ದೇರ್ ಓನ್ಲಿ ಅ ಕೋರ್ಟ್ ಆಫ್ ಲಾ. ಅದು ಓನ್ಲಿ ಟು ಅ ಪಾಯಿಂಟ್ ಇಟ್ಸ್ ಎಫೆಕ್ಟಿವ್, ಓನ್ಲಿ ಟು ಅ ಸರ್ಟನ್ ಪಾಯಿಂಟ್. ಇವಾಗ ನಮ್ಮ ಇಂಡಸ್ಟ್ರಿಲಿ ಹಿಂಗ್ ಬಂದಾಗ ಅದನ್ನ ಡಿಸೈಡ್ ಮಾಡಕ್ಕೆ ಅಂತ ಒಂದು ಫಿಲ್ಮ್ ಚೇಂಬರ್ ಇರ್ತಾರೆ. ಬಟ್ ದ ಟ್ರೂತ್ ಇಸ್ ಅವ್ರಿಗೂ ಎಷ್ಟಂತ ಗೊತ್ತಾಗುತ್ತೆ. ಎರಡು ಪಾರ್ಟಿನೂ ಹೇಳೋದು ಸ್ಟೋರೀಸ್ ಅಂತ ಕೇಳ್ಬಿಟ್ಟು ಅವ್ರೊಂದು ಡಿಸಿಷನ್ಗೆ ಬರಬೇಕು. ದೇರ್ ಕಾಂಟ್ ಬಿ ಫೇರ್ ಜಡ್ಜ್ಮೆಂಟ್ ಇನ್ ದಿಸ್ ಇಶ್ಯೂ ಅಟ್ ಆಲ್. So just stop rape. That's the only solution. Stop rape. So ನಿಮ್ಮ ಬ್ಯುಸಿ ಪ್ರಮೋಷನಲ್ ಆಕ್ಟಿವಿಟೀಸ್ ನಡುವೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಟೈಮ್ ತೆಗೆದು ಬಂದು ನಮ್ಮ ಜೊತೆ ಮಾತಾಡಿದಿರಾ. ವಿ ಹ್ಯಾಡ್ ಅ ಬ್ಯೂಟಿಫುಲ್ ಡಿಸ್ಕಷನ್, ವಿ ಹ್ಯಾಡ್ ಅನ್ ಅವೇರ್ನೆಸ್ ಡಿಸ್ಕಷನ್ ಅಂತ ಹೇಳ್ಬೋದು. ಸೊ ನಿಮ್ಮ ಮುಂದಿನ ಎಲ್ಲ ಪ್ರಾಜೆಕ್ಟ್ಸ್ಗೂ ಇವಾಗ ಎಷ್ಟೊಂದು ಲೈನಪ್ ಆಗಿದೆ ಅಲ್ಲ ನಿಮ್ಮ ಪ್ರಾಜೆಕ್ಟ್ಸ್, ಎಲ್ಲನೂ ತುಂಬ ತುಂಬ ದೊಡ್ಡ ಸಕ್ಸಸ್ ಕಾಣಲಿ, ಇಂಡಸ್ಟ್ರಿಯಲ್ಲಿ ನೀವು ತುಂಬ ಎತ್ತರಕ್ಕೆ ಬೆಳೀಲಿ ಅಂತ ನಮ್ಮ ಕಾರ್ಯಕ್ರಮದ ಕಡೆಯಿಂದ ನಿಮಗೆ ಶುಭ ಹಾರೈಕೆ. ಹೌ ಸ್ವೀಟ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಲ್ಸೋ ಒಂದು ಸಣ್ಣ ಕಾಣಿಕೆ, ನಾನು ಮನೆಗೆ ಹೋಗೋಷ್ಟೊತ್ತಿಗೆ ಇದು ಮುಗಿಸ್ಬಿಟ್ಟಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಗೆಲ್ಲಾನು ಕೇಳ್ಕೊತೀನಿ, ನವೆಂಬರ್ 16ನೇ ತಾರೀಕಿಗೆ ಪುಟ 109 ಆ್ಯಂಡ್ ಸುರ್ಸುರ್ಪತಿ ನನ್ನ 2 ಫಿಲ್ಮ್ ರಿಲೀಸ್ ಆಗ್ತಿದೆ. ಪ್ಲೀಸ್ 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 ಥಿಯೇಟರ್ಗೆ ಬನ್ನಿ, ನೋಡಿ. ಸೇ ನೋ ಟು ಪೈರಸಿ, ಥಿಯೇಟರಲ್ಲೇ ನೋಡಿ ಮೂವಿನ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ನಮ್ಮ ಜೊತೆಗೆ ವೈಷ್ಣವಿ ಅವರಿದ್ರು. ಅವ್ರ ಜೊತೆ ತುಂಬ ಒಳ್ಳೆ ಡಿಸ್ಕಷನ್ ಮಾಡಿದ್ವಿ, ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಡಿಸ್ಕಷನ್ ಅಂತಾನೆ ಹೇಳ್ಬೋದು. ಸೊ ಇದೇ ವಾರ 2 ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ, ಸುರ್ಸುರ್ಬತ್ತಿ ಹಾಗೂ ಪುಟ 109. 2 ಚಿತ್ರವನ್ನ ನೋಡಿ ಆನಂದಿಸಿ, ಚಿತ್ರ ಮಂದಿರಕ್ಕೆ ಹೋಗಿ ನೋಡಿ, ಪೈರಸಿನ ಎಂಟರ್ಟೈನ್ ಮಾಡಬೇಡಿ. ಸೊ ಐ ವಿಲ್ ಬಿ ಸೈನಿಂಗ್ ಆಫ್. ನೋಡ್ತಾ ಇರಿ, ಲೈಕ್ ಮಾಡ್ತಾ ಇರಿ, ಶೇರ್ ಮಾಡ್ತಾ ಇರಿ. ನಾನು ನಿಮ್ಮ ತನ್ಮಯ ಕಶ್ಯಪ್. ಇದು ತನ್ಮಯ ಕಶ್ಯಪ್.